ನಿನ್ನ ಮಾತು ನಿಜ ಜಾಂಬವಂತ. ಆ ಶಕ್ತಿ ಸಾಮರ್ಥ್ಯವಿರುವುದು ನಮ್ಮ ಹನುಮಂತನಿಗೆ. ಪ್ರಿಯ ವಾನರರೇ, ನನ್ನಲ್ಲಿ ಆ ಶಕ್ತಿ ಇದೆಯೋ ಇಲ್ಲವೋ, ರಾಮ ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಕರೆತರುವುದು ನನ್ನ ಕರ್ತವ್ಯ. ಏಕೆಂದರೆ ನಾನು ಕಾವಲು ಕಾಯುತ್ತಿರಬೇಕಾದರೆ ಈ ಅಚಾತುರ್ಯ ನಡೆದಿದೆ. ಅದನ್ನು ಸರಿಪಡಿಸಬೇಕಾದದ್ದು ನನ್ನ ಹೊಣೆ. ನಾವಿನ್ನು ತಡ ಮಾಡುವಂತಿಲ್ಲ. ವಿಭೀಷಣ, ಬೇಗ ನನ್ನನ್ನು ಆ ತಲಾಕದ ಬಳಿಗೆ ಕರೆದುಕೊಂಡು ಹೋಗು. ನಾನು ಆ ಕಮಲದ ಹೂವಿನ ನಾಳದ ಮೂಲಕ ಪಾತಾಳವನ್ನು ಪ್ರವೇಶಿಸಿ ರಾಮ ಲಕ್ಷ್ಮಣರನ್ನು ಕರೆತರುತ್ತೇನೆ. ನಾಳೆ ಸೂರ್ಯೋದಯವಾಗುವ ವೇಳೆಗೆ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ದೊರೆಯುತ್ತದೆ. ಅಲ್ಲಿಯವರೆಗೂ ನೆಮ್ಮದಿಯಾಗಿ ವಿಶ್ರಮಿಸಿ. ಉತ್ತರ ದೊರೆಯದ ಪ್ರಶ್ನೆಗಳು ತಲೆಯಲ್ಲಿ ತುಂಬಿರುವಾಗ ನೆಮ್ಮದಿಯ ನಿದ್ರೆ ಹೇಗೆ ಸಾಧ್ಯ ಪ್ರಭು? ರಾಮ ಲಕ್ಷ್ಮಣರು ಕಾಣೆಯಾಗಲು ಕಾರಣ ಯಾರೆಂದು ಹೇಳಿ ಪ್ರಭು. ಅದನ್ನು ಹೇಳಲೇಬೇಕೆ? ದಯಮಾಡಿ ಹೇಳಿ ಪ್ರಭು. ಆಗಲಿ, ಹೇಳುತ್ತೇನೆ. ಆ ರಾಮ ಲಕ್ಷ್ಮಣರು ಈಗ ಭೂಲೋಕದಲ್ಲೇ ಇಲ್ಲ. ಭೂಲೋಕದಲ್ಲಿ ಇಲ್ಲ ಎಂದರೆ? ನನ್ನ ಪ್ರಿಯ ಮಿತ್ರನಾದ ಐರಾವಣನು ಅವರನ್ನು ಎತ್ತಿಕೊಂಡು ಪಾತಾಳ ಲೋಕಕ್ಕೆ ಹೋಗಿದ್ದಾನೆ. ನಾಳೆ ಸೂರ್ಯೋದಯವಾಗುತ್ತಲೇ ಅವರಿಬ್ಬರನ್ನು ಕಂಕಣಾದೇವಿಗೆ ಬಲಿ ಕೊಡುತ್ತಾನೆ. ನಾಳೆ ರಾಮ ಲಕ್ಷ್ಮಣರು ಉಳಿಯುವುದಿಲ್ಲ. ಪ್ರಭು, ಇದು ಅಧರ್ಮವಲ್ಲವೇ? ಯಾವುದು ಅಧರ್ಮ ಮಂಡೋದರಿ? ನಿದ್ರಾವಶರಾದವರನ್ನು ವಂಚನೆಯಿಂದ ಅಪಹರಿಸಿಕೊಂಡು ಹೋಗಿ ಕೊಲ್ಲುವುದು. ಮಂಡೋದರಿ, ಅರ್ಥಹೀನವಾದ ಧರ್ಮ ಅಧರ್ಮಗಳ ಬಗ್ಗೆ ಮಾತನಾಡಿ ನನ್ನನ್ನು ಸುಮ್ಮನೆ ಕೇಳಿಸಬೇಡ. ಯುದ್ಧದಲ್ಲಿ ಗೆಲ್ಲುವುದು ಮಾತ್ರ ನನಗೆ ಮುಖ್ಯ. ಶತ್ರುವನ್ನು ಹೇಗೆ ಬೇಕಾದರೂ ಗೆಲ್ಲಬಹುದು, ಹೇಗೆ ಬೇಕಾದರೂ ಸಂಹರಿಸಬಹುದು. ಆ ಕಾರ್ಯವನ್ನು ನನಗಾಗಿ ನನ್ನ ಮಿತ್ರ ಐರಾವಣನು ಮಾಡುತ್ತಿದ್ದಾನೆ. ಪ್ರಭು, ಅಧರ್ಮದಿಂದ ಜಯ ದೊರೆಯುತ್ತದೆ ಎಂದು ನೀವು ಇನ್ನೂ ನಂಬುತ್ತೀರಾ? ನಂಬುತ್ತೇನೆ. ಗೆಲ್ಲುವುದೊಂದೇ ನನ್ನ ಧರ್ಮ. ನೀನು ನನಗೆ ಧರ್ಮಾಧರ್ಮಗಳ ಬಗ್ಗೆ ಉಪದೇಶ ನೀಡಬೇಕಾಗಿಲ್ಲ. ಸುಮ್ಮನೆ ನನ್ನನ್ನು ಕೆರಳಿಸದೆ ಇಲ್ಲಿಂದ ಹೊರಟು ಹೋಗು. ಧರ್ಮವಂತೆ ಅಧರ್ಮವಂತೆ. ಪತಿಯ ಗೆಲುವನ್ನು ಹಾರೈಸುವುದು ಸತಿಯ ಧರ್ಮವೆಂದು ಇವಳಿಗೆ ಎಂದು ತಿಳಿಯುವುದು. ವಾನರ ಶ್ರೇಷ್ಠ ಹನುಮಂತ, ಅದೇ ಆ ಕಮಲದ ಹೂವು. ಆ ಕಮಲದ ಹೂವಿನ ನಾಳದಿಂದ ಇಳಿಯುತ್ತಾ ಹೋದರೆ ನೀನು ಪಾತಾಳವನ್ನು ಸೇರಬಹುದು. ಅಲ್ಲಿಂದ ನೀನು ಆ ಐರಾವಣನ ಅರಮನೆಯನ್ನು ತಲುಪಬಹುದು. ಹಾಗೆ ಆಗಲಿ ವಿಭೀಷಣ. ನಾನು ಈಗಲೇ ಆ ಕಮಲದ ಹೂವಿನ ನಾಳದ ಮೂಲಕ ಸಾಗುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೀತೆ, ನನಗೆ ತಿಳಿದಿರುವಂತೆ ಆ ಐರಾವಣ ತನ್ನ ಆರಾಧ್ಯ ದೈವ ಕಂಕಣ ದೇವಿಗೆ ಆಗಾಗ ಯಾರನ್ನಾದರೂ ಬಲಿ ಕೊಡುತ್ತಾನಂತೆ. ಅಯ್ಯೋ, ಅದು ನಿಜವೇ ತ್ರಿಜಟೆ? ರಾಮ ಲಕ್ಷ್ಮಣರನ್ನು ಆ ಐರಾವಣ ಬಲಿ ಕೊಡುತ್ತಾನೆಯೇ? ಇಲ್ಲ, ಅದಕ್ಕೆ ಮೊದಲು ನಾನು ನನ್ನ ಪ್ರಾಣ ತ್ಯಾಗವನ್ನು ಮಾಡುತ್ತೇನೆ. ಧೈರ್ಯ ತಂದುಕೋ ಸೀತೆ, ಅಶುಭವನ್ನು ಏಕೆ ನಿರೀಕ್ಷಿಸಬೇಕು? ಮತ್ತೇನು ಮಾಡಲಿ ತ್ರಿಜಟೆ?
ನನಗೂ ನನ್ನ ಸ್ವಾಮಿಗೂ ಈ ಕಷ್ಟ ಪರಂಪರೆಗಳು ಮುಗಿಯುವುದೇ ಇಲ್ಲವೇ? ವಿಭೀಷಣ ಪ್ರಭುವಿಗೆ ಆ ಪಾತಾಳದ ದಾರಿ ತಿಳಿದಿದೆಯಂತೆ. ಈಗಾಗಲೇ ಮಹಾವೀರನಾದ ಹನುಮಂತ ಆ ದಾರಿಯಲ್ಲಿ ಹೊರಟಿರುವನಂತೆ. ಹೌದೇ, ಹನುಮಂತ ಹೊರಟಿದ್ದಾನೆಯೇ? ಮಹಾನುಭಾವನಾದ ಆ ಹನುಮಂತ ನನಗೆ ಶುಭದ ಸಂಕೇತ. ಅವನು ಹೋದನೆಂದರೆ ಖಂಡಿತ ಶುಭವಾಗುತ್ತದೆ ತ್ರಿಜಟೆ. ಹೌದು ಸೀತೆ, ರಾಮ ಲಕ್ಷ್ಮಣರು ಖಂಡಿತ ಸುರಕ್ಷಿತವಾಗಿ ಬಂದೇ ಬರುತ್ತಾರೆ. ಅವರು ಬಂದ ಕೂಡಲೇ ಆ ಶುಭ ವಾರ್ತೆಯನ್ನು ನನಗೆ ತಿಳಿಸು ತ್ರಿಜಟೆ. ತಿಳಿಸುತ್ತೇನೆ ಸೀತೆ, ನೀನು ಸಮಾಧಾನವಾಗಿರು. ಎಲ್ಲವೋ, ಯಾರು ನೀನು? ಅರ್ಧ ದೇಹ ಕಪಿಯಂತೆ ಅರ್ಧ ದೇಹ ಮೀನಿನಂತಿರುವ ನೀನು ಯಾರು? ಅದನ್ನು ಮೊದಲು ಹೇಳು. ಮೊದಲು ನೀನು ಹೇಳು. ಇಲ್ಲ, ನೀನು ಮೊದಲು ಹೇಳು. ನೀನು ಹೇಳಬೇಡ, ನಾನು ಹೇಳುವುದಿಲ್ಲ. ಆಹಾರವಾಗಿ ಸಿಕ್ಕಿರುವ ನಿನ್ನನ್ನು ನಾನು ನುಂಗಿ ಬಿಡುವೆನು. ಈ ನೀರಿನಲ್ಲಿ ನೀನು ನುಂಗಲು ಬೇಕಾದಷ್ಟು ಜಲಚರಗಳಿವೆ. ಕಾರ್ಯಾರ್ಥವಾಗಿ ಹೊರಟಿರುವ ನನ್ನನ್ನು ಅಡ್ಡಿಪಡಿಸಬೇಡ. ಸಾಧ್ಯವಿಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ನುಂಗುತ್ತೇನೆ. ನನ್ನನ್ನು ನುಂಗಲು ನಿನಗೆ ಸಾಧ್ಯವಿಲ್ಲ. ನನ್ನ ಸಾಮರ್ಥ್ಯದ ಅರಿವಿಲ್ಲದೆ ವ್ರತ ಶ್ರಮ ಪಡಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗು. ಹೋಗುವುದಿಲ್ಲ. ಸುಲಭವಾಗಿ ಸಿಕ್ಕಿರುವ ಆಹಾರವನ್ನು ಯಾರು ತಾನೇ ಬಿಡುತ್ತಾರೆ? ಹಾಗಾದರೆ ನಾನು ನಿನಗೆ ನನ್ನ ವೇಗದ ಪರಿಚಯ ಮಾಡಿಕೊಡಲೇಬೇಕು. ಆಗಲಿ, ನಿನ್ನ ವೇಗವನ್ನು ನೀನು ತೋರಿಸು, ನನ್ನ ವೇಗವನ್ನು ನಾನು ತೋರಿಸುತ್ತೇನೆ.
ತಪ್ಪಿಸಿಕೊಳ್ಳಲಾರೆ. ಬಾ, ನನ್ನ ಬಾಯನ್ನು ಪ್ರವೇಶಿಸು. ಒಂದೇ ಬಾರಿಗೆ ನನ್ನ ಗದೆಯಿಂದ ಅಪ್ಪಳಿಸಿ ಈ ಪ್ರಾಣಿಯನ್ನು ಕೊಂದು ಬಿಡಬಹುದು. ಆದರೆ ಯಾಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ವ್ರತ ಕಾಲಹರಣ ಮಾಡುವುದರ ಬದಲು ಒಮ್ಮೆ ಈ ಪ್ರಾಣಿಯ ಬಾಯನ್ನು ಪ್ರವೇಶಿಸಿ ಬಾಯಿ ಮುಚ್ಚುವಷ್ಟರಲ್ಲಿ ಹೊರಗೆ ಬಂದು ಬಿಡುವುದೇ ಒಳ್ಳೆಯದು. ದಕ್ಷಿಣ ಸಮುದ್ರದ ಮೇಲೆ ಹಾರುವಾಗ ಸುರಸೆ ಎಂಬ ರಾಕ್ಷಸಿಯ ಎದುರು ಮಾಡಿದ ತಂತ್ರವನ್ನೇ ಮಾಡಬೇಕು. ಇದೇನು ಯೋಚಿಸುತ್ತಿರುವೆ ವಾನರ? ನನ್ನ ವೇಗವೆಷ್ಟೆಂದು ಅರ್ಥವಾಯಿತೆ? ಈಗಲಾದರೂ ನಿನ್ನ ಸೋಲನ್ನು ಒಪ್ಪಿಕೊಂಡು ನನ್ನ ಬಾಯೊಳಗೆ ಪ್ರವೇಶಿಸುವೆಯಾ? ಎಲೈ ಮತ್ಸ್ಯಕಪಿಯೇ, ನಾನು ನಿನ್ನ ಇಷ್ಟದಂತೆ ನಿನ್ನ ಬಾಯೊಳಗೆ ಪ್ರವೇಶಿಸುತ್ತೇನೆ. ಆದರೆ ನಾನೊಮ್ಮೆ ನಿನ್ನ ಬಾಯೊಳಗೆ ಪ್ರವೇಶಿಸಿ ಹೊರಬಂದನೆಂದರೆ ಮತ್ತೆ ನೀನು ನನ್ನನ್ನು ಕಾಡಬಾರದು. ಓಹೋ, ಆಗಬಹುದು. ಮೊದಲು ಒಳಗೆ ಪ್ರವೇಶಿಸು, ಹೊರಗೆ ಬಂದಾಗ ನೋಡಿಕೊಳ್ಳೋಣ. ರಾವಣ ಪರಮ ಹೇಡಿ. ರಾಮಚಂದ್ರ ಪ್ರಭುವನ್ನು ವೀರನಂತೆ ರಣರಂಗದಲ್ಲಿ ಎದುರಿಸಲು ಧೈರ್ಯವಿಲ್ಲದೆ ಅವರು ನಿದ್ರಿಸುತ್ತಿರುವಾಗ ಆ ಐರಾವಣನ ಮೂಲಕ ಅಪಹರಿಸಿದ್ದಾನೆ. ಮೋಸ ಮಾಡುವುದರಲ್ಲಿ ನಿಶ್ಚಿಮನಲ್ಲವೇ ಅವನು? ಮೋಸದಿಂದಲೇ ಅಲ್ಲವೇ ಸೀತಾದೇವಿಯನ್ನು ಅವನು ಅಪಹರಿಸಿದ್ದು? ಆ ರಾವಣನನ್ನು ರಾಕ್ಷಸ ವೀರನೆಂದು ಕರೆಯುವುದರ ಬದಲು ಚೋರಾಗ್ರೇಸನೆಂದು ಕರೆಯಬೇಕು. ಈ ಮೋಸಗಾರನ ಮಗುವ ಇಂದ್ರಜಿತು, ಅವನು ಮಹಾ ಮೋಸಗಾರನೇ. ಮಾಯಾ ಸೀತೆಯನ್ನು ವಧಿಸಿ ಅಪ್ಪನಿಗೆ ತಕ್ಕ ಮಗನೆಂಬುದನ್ನು ತೋರಿಸಿಕೊಟ್ಟ. ಆ ಇಂದ್ರಜಿತು ಮೋಸ ಮಾಡಿ ಅರಗಿಸಿಕೊಳ್ಳಲಾಗಲಿಲ್ಲ. ಈ ದುರುಳ ರಾವಣನು ರಾಮಲಕ್ಷ್ಮಣರನ್ನು ಅಪಹರಿಸಿ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಹನುಮಂತ ಆ ಐರಾವಣನ್ನು ಸೀಳಿ ಹಾಕಬೇಕು. ಖಂಡಿತ, ಅದರಲ್ಲಿ ಸಂದೇಹವೇ ಬೇಡ. ಪಾಪ ಮಿತ್ರನಿಗೆ ಸಹಾಯ ಮಾಡಲು ಹೋಗಿ ಆ ಐರಾವಣ ತಾನೇ ವಿನಾಶವಾಗುತ್ತಾನೆ. ಮಿತ್ರರೇ, ರಾವಣ ಐರಾವಣರ ದುಷ್ಟತನವನ್ನು ವಿಶ್ಲೇಷಣೆ ಮಾಡುವುದು ಪ್ರಸ್ತುತವಲ್ಲ. ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಹಿಂದಿರುಗುವುದು ಮುಖ್ಯ. ನಾಳೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಆ ಐರಾವಣನು ಕಂಕಣಾದೇವಿಗೆ ರಾಮ ಲಕ್ಷ್ಮಣರನ್ನು ಬಲಿ ಕೊಡುವನೆಂದು ತಿಳಿದಾಗ ನನ್ನ ಜೀವ ಜನಪಡಿಸುತ್ತಿದೆ. ಅಷ್ಟರಲ್ಲಿ ಆ ರಾಮ ಲಕ್ಷ್ಮಣರಿಬ್ಬರು ಜೀವಂತವಾಗಿ ಹಿಂದಿರುಗಲೆಂದು ಆ ದೇವರಲ್ಲಿ ಮೊರೆ ಇಡುತ್ತೇನೆ. ಆಹಾ, ಈ ಮತ್ಸ್ಯಕಪಿ ನನಗಿಂತಲೂ ವೇಗಶಾಲಿ ನಿಜ. ನಾನು ಹೊರಗೆ ಹೋಗುವಷ್ಟರಲ್ಲಿ ಬಾಯಿ ಮುಚ್ಚಿಕೊಂಡಿದ್ದಲ್ಲ. ಈಗೇನು ಮಾಡಲಿ? ಇಲ್ಲಿಂದ ಹೇಗೆ ಹೊರಗೆ ಹೋಗಲಿ? ಈಗ ನನ್ನ ದೇಹವನ್ನು ಹಿಗ್ಗಿಸಿಕೊಳ್ಳುವುದೊಂದೇ ದಾರಿ. ಸಾಗರವನ್ನು ದಾಟುವಾಗ ಸಿಮ್ಮಿಕೆಯ ಹೊಟ್ಟೆಯೊಳಗೆ ದೇಹವನ್ನು ಹಿಗ್ಗಿಸಿಕೊಂಡು ಅವಳ ಪ್ರಾಣವನ್ನು ತೆಗೆದಂತೆ ಈ ಪ್ರಾಣಿಯನ್ನು ಸಾಯಿಸಬೇಕು. ಬೇರೆ ದಾರಿಯೇ ಇಲ್ಲ.
ಇದೇನಿದು? ನಾನು ನನ್ನ ದೇಹವನ್ನು ಎಷ್ಟು ಹಿಗ್ಗಿಸಿಕೊಳ್ಳಲು ಪ್ರಯತ್ನಿಸಿದರೂ ಈ ಮತ್ಸ್ಯಕಪಿಯ ದೇಹವನ್ನು ಸೀಳಲು ಸಾಧ್ಯವಾಗುತ್ತಿಲ್ಲವಲ್ಲ. ಈ ಮೀನಿಗೆ ಇಂತಹ ಶಕ್ತಿ ಬರಲು ಹೇಗೆ ಸಾಧ್ಯ? ಜೈ ಶ್ರೀರಾಮ್! 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 ನನ್ನ ಬಾಯೊಳಗಿರುವ ಕಪಿ ಜೈ ಶ್ರೀರಾಮ್ ಎನ್ನುತ್ತಿದೆಯಲ್ಲ, ಈ ಕಪಿ ಯಾರಿರಬಹುದು? ಈ ಕಪಿಯಿಂದ ರಾಮನಾಮ ಸ್ಮರಣೆಯೇ. ನನ್ನ ಬಾಯೊಳಗಿರುವ ಕಪಿ ರಾಮನಾಮವನ್ನು ಉಚ್ಚರಿಸುತ್ತಿರುವಾಗ ಅದನ್ನು ನುಂಗುವುದು ಮಹಾಪರಾಧವಾಗುತ್ತದೆ. ಈ ಕಪಿ ಯಾರೆಂದು ತಿಳಿದು ಗೌರವಿಸಬೇಕು. ನನ್ನ ತಂದೆಯ ಪ್ರಭುವಿನ ನಾಮಸ್ಮರಣೆ ಮಾಡುತ್ತಿರುವವರು ನನಗೂ ಗೌರವಾನ್ವಿತರೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಎಲೆ ಮಹಾಕಪಿಯೇ, ನಿನ್ನ ಬಾಯಿಂದ ರಾಮನಾಮವನ್ನು ಕೇಳಿ ನಾನು ನಿನ್ನನ್ನು ಹೊರಗೆ ಬಿಟ್ಟೆ. ರಾಮನಾಮವನ್ನು ಉಚ್ಚರಿಸುವವರೆಲ್ಲ ನನ್ನ ಬಂಧುಗಳು. ನೀನು ಯಾರೆಂದು ತಿಳಿಯಲು ನಾನು ಕಾತರನಾಗಿದ್ದೇನೆ. ದಯವಿಟ್ಟು ಹೇಳು. ಎಲೈ ಮತ್ಸ್ಯಕಪಿಯೇ, ನಿನ್ನ ಶಕ್ತಿಯನ್ನು ಕಂಡು ನಾನು ಅಚ್ಚರಿಗೊಂಡಿದ್ದೇನೆ. ನೀನು ಯಾರೆಂದು ತಿಳಿಯುವ ಕಾತುರ ನನ್ನಲ್ಲೂ ಇದೆ. ನಾನು ಸಮುದ್ರ ಲಂಘನ ಮಾಡಿದ್ದಾಗ ಸಿಂಹಿಕೆ ಎಂಬ ರಾಕ್ಷಸಿಯ ದೇಹವನ್ನು ಸೀಳಿ ಹೊರಬಂದಿದ್ದೆ. ಆದರೆ ನಿನ್ನನ್ನು ಭೇದಿಸಲಾಗಲಿಲ್ಲ. ನೀನೇ ನಿನ್ನ ಬಾಯಿಯನ್ನು ತೆರೆದು ನನ್ನನ್ನು ಹೊರಬರುವಂತೆ ಮಾಡಿದೆ. ವಾನರ ಶ್ರೇಷ್ಠ, ನೀನು ಸಿಂಹಿತೆ ವಿಷಯವನ್ನು ಹೇಳುತ್ತಿರುವುದು ನೋಡಿದರೆ ಶ್ರೀರಾಮನ ಕಾರ್ಯಕ್ಕಾಗಿ ಸಮುದ್ರವನ್ನು ದಾಟಿದ ಹನುಮಂತನೇ ಇರಬಹುದೆಂದು ಅನಿಸುತ್ತಿದೆ. ಹೌದು, ನಾನು ಅಂಜನಾಸುತ ಹನುಮಂತ, ಶ್ರೀರಾಮ ಭಕ್ತ. ನೀನಾರು? ಮನ್ನಿಸು ತಂದೆ, ಮನ್ನಿಸು. ತಾವ್ಯಾರೆಂದು ಅರಿಯದೆ ನನ್ನಿಂದಾದ ಅಪರಾಧವನ್ನು ತಂದೆಯಾಗಿ ನೀವು ಕ್ಷಮಿಸಬೇಕು. ಎಲೈ ಮತ್ಸ್ಯಕಪಿಯೇ, ನಿನ್ನ ಮಾತು ವಿಚಿತ್ರವಾಗಿದೆಯಲ್ಲ. ನೀನೇಕೆ ನನ್ನನ್ನು ತಂದೆ ಎಂದು ಕರೆಯುತ್ತಿರುವೆ? ನಾನು ಅಖಂಡ ಬ್ರಹ್ಮಚಾರಿ. ನನಗೆ ಸಂತಾನವಿಲ್ಲ. ನನಗೆ ಗೊತ್ತು ತಂದೆ, ನೀವು ವಿವಾಹವಾಗಲೂ ಇಲ್ಲ, ಸಂತಾನವೂ ಇಲ್ಲ. ಆದರೆ ನಿಮಗೆ ತಿಳಿದ ಹಾಗೆ ನೀವು ನನ್ನ ಜನ್ಮಕ್ಕೆ ಕಾರಣರಾದ್ರಿ. ಅದು ಹೇಗೆ ಸಾಧ್ಯ? ಮಹಾನುಭಾವ, ನೀನು ಸಮುದ್ರದ ಮೇಲೆ ಹಾರುತ್ತಿರುವಾಗ ನಿನ್ನ ಮೈಯ ಬೆವರಿನ ಹನಿ ಸಮುದ್ರಕ್ಕೆ ಬಿದ್ದಾಗ ನನ್ನ ತಾಯಿ ಮತ್ಸ್ಯ ಮಾತೆ ಅದನ್ನು ನುಂಗಿ ನಾನು ಜನಿಸಿದಿನಂತೆ. ನನ್ನ ತಾಯಿಯಿಂದ ನಿನ್ನ ಶೌರ್ಯ ಪರಾಕ್ರಮಗಳ ಬಗ್ಗೆ ನಾನು ಕೇಳಿ ತಿಳಿದೆ. ಲಂಕೆಯಲ್ಲಿ ನಡೆಯುತ್ತಿರುವ ಯುದ್ಧದ ವಿಚಾರವೂ ನನಗೆ ಗೊತ್ತು. ನಿನ್ನನ್ನು ಸಾಮಾನ್ಯ ಕಪಿ ಎಂದು ತಿಳಿದು ನಿನ್ನನ್ನೇ ನುಂಗಲು ಮುಂದಾದ ನನ್ನ ಅಪರಾಧವನ್ನು ಕ್ಷಮಿಸು ತಂದೆ, ಕ್ಷಮಿಸು. ನಿನ್ನ ವೃತ್ತಾಂತವನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ. ನಿನ್ನ ಬಲ ಪರಾಕ್ರಮವನ್ನು ಕಂಡು ನನಗೆ ಸಂತೋಷವಾಗಿದೆ. ನನ್ನ ಪ್ರಭು ಶ್ರೀರಾಮನ ಬಗ್ಗೆ ನಿನಗಿರುವ ಪೂಜ್ಯ ಭಾವನೆಯನ್ನು ಕಂಡು ನನಗೆ ಆನಂದವಾಗಿದೆ. ಆದರೆ ನನಗೀಗ ಸಮಯವಿಲ್ಲ. ನಾನು ಈಗ ಪಾತಾಳ ಲೋಕದಲ್ಲಿರುವ ಐರಾವಣನನ್ನು ಹುಡುಕಿ ಹೊರಟಿದ್ದೇನೆ. ಅವನಿಂದೇನಾಗಬೇಕು ತಂದೆ? ಅವನು ಬಿಡಾರದಲ್ಲಿ ನಿದ್ರಾವಶರಾಗಿದ್ದ
ರಾಮ ಲಕ್ಷ್ಮಣರನ್ನು ಕದ್ದು ತಂದಿದ್ದಾನೆ. ನಾನು ಶೀಘ್ರವಾಗಿ ಅವರನ್ನು ಮರಳಿ ಕರೆದುಕೊಂಡು ಹೋಗಬೇಕು. ನೀವು ನಿಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ಕಮಲದ ನಾಳದ ಮಾರ್ಗದಲ್ಲಿ ನಡೆದರೆ ಐರಾವಣನ ಅರಮನೆ ಸಿಗುತ್ತದೆ. ಅಲ್ಲಿ ಅನೇಕ ರಾಕ್ಷಸರು ಕಾವಲು ಕಾಯುತ್ತಿರುತ್ತಾರೆ. ಆದರೆ ನಿಮ್ಮ ಪರಾಕ್ರಮದ ಮುಂದೆ ಅವರು ಏನೂ ಅಲ್ಲ. ನನ್ನನ್ನು ಆಶೀರ್ವದಿಸುತ್ತದೆ. ನಿನಗೆ ಮಂಗಳವಾಗಲಿ. ಆದರೆ ಹನುಮಂತ ಹೋಗಿರುವುದರಿಂದ ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಹಿಂದಿರುಗಿ ಬರುವರೆಂಬ ಭರವಸೆ ಇದೆ. ಹೌದು, ಅಂಗದನ ಮಾತು ನಿಜ. ನಮ್ಮ ಹನುಮಂತ ಇಲ್ಲಿಯವರೆಗೂ ಎಲ್ಲಾ ಕಾರ್ಯದಲ್ಲೂ ಯಶಸ್ವಿಯಾದಂತೆ ಈ ಕಾರ್ಯದಲ್ಲೂ ಯಶಸ್ವಿಯಾಗಿ ಹಿಂದಿರುಗುತ್ತಾನೆ. ಖಂಡಿತ ಎಲ್ಲ ಸುಖಾಂತ್ಯವಾಗುತ್ತದೆ. ಪ್ರಣಾಮಗಳು ಮಹಾಪ್ರಭು. ರಾಮನ ಬಿಡಾರದಿಂದ ಬರುತ್ತಿರುವೆಯೇನು? ಹೌದು ಪ್ರಭು. ಅಲ್ಲಿನ ವಿಷಯವೇನು? ರಾಮ ಲಕ್ಷ್ಮಣರು ಇನ್ನೂ ನಿದ್ರಿಸುತ್ತಿದ್ದಾರೆ ಎಂದು ಆ ಮೂರ್ಖ ವಾನರರು ತಿಳಿದಿದ್ದಾರೇನು? ಇಲ್ಲ ಪ್ರಭು, ರಾಮ ಲಕ್ಷ್ಮಣರು ಕಾಣೆಯಾಗಿರೋ ವಿಷಯ ಅವರಿಗೆಲ್ಲ ತಿಳಿದು ಹೋಗಿದೆ ಪ್ರಭು. ಹೌದೇ? ಅವರಿಗೆಲ್ಲ ತಿಳಿದು ಬಿಟ್ಟಿದೆಯೇ? ಅವರೀಗ ದುಃಖದಿಂದ ಗೋಳಾಡುತ್ತಿದ್ದಾರೇನು? ಇಲ್ಲ ಪ್ರಭು, ಆ ವಿಭೀಷಣ ರಾಮ ಲಕ್ಷ್ಮಣರನ್ನ ನಿರೀಕ್ಷೆ ಮಾಡುತ್ತಾ ಸುವರ್ಣ ತಟಾಕದ ಬಳಿ ಕಾದು ಕುಳಿತಿದ್ದಾನೆ. ನೀನೇನು ಹೇಳುತ್ತಿರುವೆ? ಅವನಿಗೆ ಅಲ್ಲೇನು ಕೆಲಸ? ನನಗೆ ತಿಳಿಯದು ಪ್ರಭು. ಆ ಸುವರ್ಣ ತಟಾಕದ ಕಮಲದ ಹೂವಿನ ನಾಳ ಪಾತಾಳಕ್ಕೆ ದಾರಿ ಎಂಬುದು ಆ ದ್ರೋಹಿ ವಿಭೀಷಣನಿಗೆ ತಿಳಿದಿದೆ. ಆ ಪಾಪಿಯೇ ಆ ರಹಸ್ಯವನ್ನು ಅವರಿಗೆ ತಿಳಿಸಿರುತ್ತಾನೆ. ಇರಬಹುದು ಪ್ರಭು. ಹೌದು, ಇದು ಅವನದೇ ಕಾರ್ಯ. ನನ್ನ ಮಿತ್ರನಾದ ಐರಾವಣನು ರಾಮ ಲಕ್ಷ್ಮಣರನ್ನು ಪಾತಾಳಕ್ಕೆ ಕೊಂಡೊಯ್ದಿರಬಹುದೆಂದು ಆ ಕುಲದ್ರೋಹಿ ವಿಭೀಷಣ ಊಹಿಸಿರುತ್ತಾನೆ. ಅದಕ್ಕೆ ಅವನು ಸುವರ್ಣ ತಟಾಕದ ಬಳಿ ಹೋಗಿರುವುದು. ಈಗಾಗಲೇ ಯಾರಾದರೂ ಪಾತಾಳಕ್ಕೆ ಹೋಗಿರಬಹುದೇ? ದೂತ, ಹನುಮಂತನು ವಿಭೀಷಣನೊಡನೆ ಇದ್ದನೆ? ಇಲ್ಲ ಪ್ರಭು, ಅಲ್ಲಿ ಹನುಮಂತನಿರಲಿಲ್ಲ. ಅಂದ ಮೇಲೆ ಆ ಹನುಮಂತ ಪಾತಾಳಕ್ಕೆ ಹೋಗಿರುತ್ತಾನೆ. ಯಾರಿಗೆ ಈ ವಿಷಯ ತಿಳಿಯಕೂಡದು ಎಂದುಕೊಂಡಿದ್ದೇನೋ ಅವರಿಗೆ ತಿಳಿದು ಬಿಟ್ಟಿತಲ್ಲ. ಹನುಮಂತ ಈ ಕಾರ್ಯದಲ್ಲಿ ಯಶಸ್ವಿಯಾಗಬಾರದು. ನನ್ನ ಪ್ರಯತ್ನ ಮತ್ತೆ ವಿಫಲವಾಗಬಾರದು. ದೂತ, ಅಪ್ಪಣೆ ಮಾಡಿ ಪ್ರಭು. ನೀನೀಗಲೇ ಸುವರ್ಣ ತಟಾಕದ ಬಳಿಗೆ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಬಂದು ತಿಳಿಸು. ಹಾಗೆ ಆಗಲು. ಸಜ್ಜನರ ರಕ್ಷಣೆಗಾಗಿ ನಿನ್ನ ಶೌರ್ಯ ಪರಾಕ್ರಮಗಳು ವಿನಿಯೋಗವಾಗಲಿ. ನೀನು ಮತ್ಸ್ಯ ಹನುಮನೆಂದು ಖ್ಯಾತನಾಗು. ನಾನಿನ್ನು ಹೊರಡುತ್ತೇನೆ. ವಿಭೀಷಣ ಹೇಳಿದ್ದು ಸರಿಯಾಗಿಯೇ ಇದೆ. ಕಮಲದ ನಾಳದ ದಾರಿ ಇಲ್ಲಿಗೆ ಮುಗಿದಿದೆ. ಅಲ್ಲಿ ಕಾಣುತ್ತಿರುವುದು ಪಾತಾಳ ಲೋಕವೇ ಇರಬೇಕು. ಅದು ಐರಾವಣನ ಅರಮನೆ ಇರಬೇಕು.
ಶ್ರೀರಾಮ್ 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 ಶ್ರೀರಾಮ್. ಆಹಾ, ಬಹಳ ಸುಂದರವಾಗಿದೆ. ಮತ್ಸ್ಯ ಹನುಮ ಇಲ್ಲಿ ರಾಕ್ಷಸರ ಕಾವಲಿರುವುದೆಂದು ಹೇಳಿದ್ದ, ಆದರೆ ಯಾರೂ ಕಾಣುತ್ತಿಲ್ಲವಲ್ಲ. ಯಾರೀ ಹಿಂಗಸು ದುಃಖಿಸುತ್ತಾ ಕುಳಿತಿದ್ದಾಳೆ? ಏಕಿರಬಹುದು? ಐರಾವಣನೋ ಅವನ ಭಂಟರೋ ಇವಳಿಗೆ ನೋವುಂಟು ಮಾಡಿರಬಹುದೇ? ಇವಳನ್ನು ವಿಚಾರಿಸಿದರೆ ಆ ಐರಾವಣನ ವಿಷಯ ತಿಳಿಯಬಹುದು. ಅವನು ಸಿಕ್ಕಿದನೆಂದರೆ ರಾಮ ಲಕ್ಷ್ಮಣರು ಸಿಕ್ಕಿದಂತೆಯೇ. ಎಲೆ ಮಂಗಳಾಂಗಿ, ಏಕಾಂಗಿಯಾಗಿ ಕುಳಿತು ಏಕೆ ದುಃಖಿಸುತ್ತಿರುವೆ? ನಿನ್ನ ದುಃಖಕ್ಕೆ ಕಾರಣವೇನು? ಯಾರು ನೀನು? ಇಲ್ಲಿಗೆ ಹೇಗೆ ಬಂದೆ? ಏಕೆ ಬಂದೆ? ನಾನು ಒಂದು ಮುಖ್ಯವಾದ ಕಾರ್ಯದ ಮೇಲೆ ಬಂದಿದ್ದೇನೆ. ನಾನು ಯಾರು, ಏಕೆ ಬಂದಿದ್ದೇನೆಂದು ಖಂಡಿತ ತಿಳಿಸುತ್ತೇನೆ. ಹನುಮಂತ, ನೀನು ಈ ಕಾರ್ಯದಲ್ಲಿ ಯಶಸ್ವಿಯಾಗುವೆ ಎಂದು ನಂಬಿರುವೆಯಾ? ಸಂದೇಹವೇಕೆ ದುರ್ದುಂಬೆ? ನಾನು ಯಾರು, ಇಲ್ಲಿಗೆ ಏಕೆ ಬಂದಿರುವೆನೆಂದು ಕೇಳಿದ ಮೇಲೂ ನನ್ನ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯೇ? ಹನುಮಂತ, ನಿನ್ನ ಸಾಹಸ ಕಾರ್ಯಗಳನ್ನು ಕೇಳಿ ನಾನು ಮುಗ್ಧಳಾಗಿದ್ದೇನೆ. ನೀನು ಇಲ್ಲಿಯವರೆಗೂ ಬಂದಿರುವುದೇ
ಒಂದು ದೊಡ್ಡ ಸಾಹಸವೆಂಬುದು ನನ್ನ ಭಾವನೆ. ಆದರೆ ನನ್ನ ಸೋದರ ಐರಾವಣ ಅಪ್ರತಿಮ ಪರಾಕ್ರಮಿ. ಅವನನ್ನು ಕಾಯುತ್ತಿರುವ ಒಬ್ಬೊಬ್ಬ ರಾಕ್ಷಸನು ಅತಿ ಬಲವಂತನೇ. ಅವನ ಬಲ ಪರಾಕ್ರಮಗಳು ಏನೇ ಇರಲಿ, ಎಷ್ಟೇ ಇರಲಿ, ಅವರನ್ನು ನಾನು ಗೆಲ್ಲುವುದರಲ್ಲಿ ಕಿಂಚಿತ್ತೂ ಶಂಕಿಸಬೇಡ. ತನ್ನ ಸಿಂಹಾಸನವನ್ನು ಉಳಿಸಿಕೊಳ್ಳಲು 12 ವರ್ಷ ತುಂಬುತ್ತಿರುವ ನಿನ್ನ ಮಗನನ್ನು ಐರಾವಣ ಕೊಲ್ಲುತ್ತಾನೆಂದು ನೀನು ದುಃಖಿಸುತ್ತಿರುವೆಯಲ್ಲವೇ? ಹೌದು ಹನುಮಂತ, ನನ್ನ ದುಃಖಕ್ಕೆ ಅದೇ ಕಾರಣ. ಆದರೆ ಇಷ್ಟು ಮಾತ್ರ ನಿಜ, ನನ್ನ ಪುತ್ರನ ವಧೆಯಾದರೆ ನಾನು ಖಂಡಿತ ಬದುಕಿರುವುದಿಲ್ಲ. ನನ್ನ ಪ್ರಾಣ ತ್ಯಾಗ ಮಾಡುತ್ತೇನೆ. ಸಮಾಧಾನ ಮಾಡಿಕೋ ದುರ್ದುಂಬೆ. ಖಂಡಿತ ನಿನಗೆ ಅಂತಹ ಪರಿಸ್ಥಿತಿ ಬರುವುದಿಲ್ಲ. ನಾನು ನಿನಗೆ ಆಶ್ವಾಸನೆ ನೀಡುತ್ತೇನೆ. ನಿನ್ನ ಮಗ ಯಾವುದೇ ಕಾರಣಕ್ಕೂ ಸಾಯುವುದಿಲ್ಲ. ಅವನನ್ನು ಸಾಯಿಸಲು ಮುಂದಾಗಿರುವ ಆ ನಿನ್ನ ದುಷ್ಟ ಸಹೋದರ ಸಾಯುತ್ತಾನೆ. ಐರಾವಣನನ್ನು ಕೊಂದು ನಾನು ನಿನ್ನ ಪುತ್ರನನ್ನು ಈ ಪಾತಾಳ ಲೋಕದ ಸಿಂಹಾಸನದ ಮೇಲೆ ಕೂರಿಸುತ್ತೇನೆ. ದುರ್ದುಂಬೆ, ಏಕೆ ನಗುತ್ತಿರುವೆ? ಹನುಮಂತ, ನಿನ್ನ ಅಜ್ಞಾನಕ್ಕೆ ನಗದೆ ಇನ್ನೇನು ಮಾಡಲಿ? ಏಕೆ ನಗುತ್ತಿರುವೆ ದುರ್ದುಂಬೆ? ನಿನ್ನ ಅಣ್ಣನಿಂದ ನಿನ್ನ ಮಗ ಹತನಾಗುವನೆಂದು ಗೋಳಾಡುತ್ತಿದ್ದ ನೀನು, ನಾನು ಅದನ್ನು ತಪ್ಪಿಸಿ ನಿನ್ನ ಮಗನನ್ನು ಉಳಿಸುತ್ತೇನೆಂದು ಹೇಳಿದರೆ ಹುಚ್ಚಳಂತೆ ನಗುತ್ತಿರುವೆಯಲ್ಲ. ದುರುದುಂಬೆ, ನಿನ್ನ ವರ್ತನೆ ವಿಚಿತ್ರವಾಗಿದೆ. ನಿನ್ನ ಈ ಅಳು ನಗುವಿನ ಗೊಂದಲವನ್ನು ನೋಡುತ್ತಿದ್ದರೆ ನಿನಗೆ ನನ್ನ ಮಾತಿನಲ್ಲಿ ನಂಬಿಕೆಯುಂಟಾಗಲಿಲ್ಲವೆಂದು ಕಾಣುತ್ತದೆ. ವಾನರ ವೀರ, ನಾಳೆ ನನ್ನ ಪುತ್ರನ ಬದುಕು ಕೊನೆಯಾಗುವುದೆಂದು ಅಳುತ್ತಿದ್ದೆ. ನೀನು ಭರವಸೆಯ ಮಾತನಾಡಿದಾಗ ನನಗೆ ನಗು ಬಂತು. ಏಕೆ ಗೊತ್ತೇ? ನನ್ನ ಸೋದರನ ಬಲವೇನೆಂದು ನನಗೆ ಗೊತ್ತು. ನಿನ್ನಂತ ಸಾಮಾನ್ಯ ಕಪೆಯನ್ನು ಒಂದು ಸಣ್ಣ ಕೀಟದಂತೆ ಹೊಸಕ್ಕೆ ಹಾಕಿಬಿಡುವನು. ಹೀಗಿರುವಾಗ ನೀನು ಅವನನ್ನು ಕೊಂದು ನನ್ನ ಪುತ್ರನನ್ನು ಸಿಂಹಾಸನದಲ್ಲಿ ಕೂರಿಸುವೆ ಎಂದೇ ಅಲ್ಲ. ನಿನ್ನ ಅಜ್ಞಾನವನ್ನು ಕಂಡು ನಗದೆ ಬೇರೇನು ಮಾಡಲು? ಕ್ಷಮಿಸು ವಾನರ. ಉಪಕಾರ ಮಾಡಬೇಕೆಂಬ ನಿನ್ನ ಒಳ್ಳೆಯ ಭಾವನೆಯಿಂದ ನನಗೆ ಸಂತೋಷವಾಗುತ್ತಿಲ್ಲ. ಅಂತಹ ಪ್ರಯತ್ನವನ್ನು ಮಾಡಿ ನನ್ನ ಸೋದರನಿಂದ ನೀನು ಆಪತ್ತಿಗೆ ಸಿಲುಕಬೇಡ. ದುರುದುಂಬೆ, ನನ್ನ ವಿಚಾರವನ್ನೆಲ್ಲ ಕೇಳಿ ತಿಳಿದ ಮೇಲೂ ನೀನು ನನ್ನನ್ನು ಒಂದು ಸಾಮಾನ್ಯ ಕಪಿ ಎಂದು ತಿಳಿದಿರುವುದನ್ನು ಕಂಡು ನನಗೆ ಕನಿಕರವಾಗುತ್ತಿದೆ. ಸರಿ, ಹಾಗಾದರೆ ನಾನು ಸಾಮಾನ್ಯ ಕಪಿ ಅಲ್ಲವೆಂಬುದನ್ನು ಈಗ ನಿನಗೆ ಮನವರಿಕೆ ಮಾಡಿಕೊಡುತ್ತೇನೆ.
ಈಗ ಹೇಳು ದುರುದುಂಬೆ, ನಾನು ಸಾಮಾನ್ಯ ಕಪಿಯೇ? ಇಲ್ಲ, ನೀನು ಸಾಮಾನ್ಯನಲ್ಲ, ಅಸಾಮಾನ್ಯ ಕಪಿ. ನಿನ್ನ ಬೃಹದಾಕಾರವನ್ನು ಕಂಡು ನಾನು ಬೆರಗಾದೆ. ಐರಾವಣನು ಗೆಲ್ಲುವ ಶಕ್ತಿ ನಿನ್ನಲ್ಲಿದೆ. ಅಂದ ಮೇಲೆ ಇನ್ನೇಕೆ ತಡ ಮಾಡುವೆ? ಬೇಗ ನನ್ನನ್ನು ನಿನ್ನ ಸಹೋದರ ಐರಾವಣನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗು. ಆಗಲಿ, ನಾನು ಈಗಲೇ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ಆದರೆ ಒಂದು ಎಚ್ಚರಿಕೆ. ಏನದು? ನನ್ನ ಸೋದರನಿರುವ ಸ್ಥಳದಲ್ಲಿ ರಾಕ್ಷಸರ ಕಾವಲಿದೆ. ಅವರ ಕಣ್ತಪ್ಪಿಸಿ ಒಳಗೆ ಹೋಗುವುದು ಅಸಾಧ್ಯ. ಮುಖ್ಯ ದ್ವಾರದಿಂದಲೇ ಒಳಗೆ ಹೋಗಬೇಕು. ಇರಲಿ, ನನಗೆ ಭಯವಿಲ್ಲ. ಮುಖ್ಯ ದ್ವಾರದ ಮೂಲಕವೇ ಹೋಗೋಣ. ರಾಕ್ಷಸರ ಬಗ್ಗೆ ನೀನು ಚಿಂತಿಸಬೇಡ. ಮಹಾವೀರ, ನೀನು ಯುದ್ಧ ಮಾಡಬೇಕಾಗಿರುವುದು ಐರಾವಣನೊಂದಿಗೆ. ವೃತ ರಾಕ್ಷಸರೊಡನೆ ಹೋರಾಡಿ ಕಾಲಹರಣ ಮಾಡಬೇಡ. ನೀನು ಕಿರಿಯ ರೂಪವನ್ನು ಧರಿಸಿ ಒಂದು ಬುಟ್ಟಿಯಲ್ಲಿ ಕುಳಿತುಕೋ. ನಾನು ನಿನ್ನನ್ನು ಹೊತ್ತುಕೊಂಡು ಹೋಗುತ್ತೇನೆ. ರಾಕ್ಷಸರು ನನ್ನನ್ನು ತಡೆಯುವುದಿಲ್ಲ. ಅದನ್ನು ಅಲ್ಲಿ ಯೋಚಿಸಿಕೊಳ್ಳೋಣ, ನಡೆ. ಆದರೆ ಯಾರೇ ನನ್ನನ್ನು ಎದುರಿಸಿದರೂ ಅವರನ್ನು ಗೆಲ್ಲುವ ಶಕ್ತಿ ನನಗಿದೆ. ಆದರೆ ಮೊದಲು ನನ್ನನ್ನು ಐರಾವಣನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗು. ಹಾಗೆ ಆಗಲಿ, ಬಾ. ಮಹಾರಾಣಿಯವರಿಗೆ ಪ್ರಣಾಮಗಳು. ಭಾಸಖಿ, ನೀನು ಹೇಳಿದ್ದು ಸತ್ಯ. ರಾಮ ಲಕ್ಷ್ಮಣರು ಬಿಡಾರದಿಂದ ಕಾಣೆಯಾಗಿದ್ದಾರೆ. ನಿದ್ರೆಯಲ್ಲಿದ್ದವರನ್ನು ಅಪಹರಿಸಿ ಕೊಲ್ಲಿಸಿದರೆಂಬ ಅಪಕೀರ್ತಿ ನನ್ನ ಸ್ವಾಮಿಗೆ ಬರಬಾರದು. ನನ್ನ ಪತಿಯಿಂದ ಇಂತಹ ಅನೀತಿ ಕಾರ್ಯ ನಡೆಯಿತೆಂದು ಖಂಡಿತ ನಾನು ವಿಷಾದಿಸುತ್ತೇನೆ. ಸಮಾಧಾನ ತಂದುಕೊಳ್ಳಿ ಮಹಾರಾಣಿ. ಈಗ ಹನುಮಂತ ಪಾತಾಳಕ್ಕೆ ಹೋಗಿರುವುದರಿಂದ ರಾಮ ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಕರೆತರಬಹುದಲ್ಲವೇ? ಏನಂದೆ? ಅವರನ್ನು ಕರೆತರಲು ಹನುಮಂತ ಪಾತಾಳಕ್ಕೆ ಹೋಗಿರುವನೆ? ಇದು ನಿಜವೇ ಸಖಿ? ಹೌದು ಮಹಾರಾಣಿ. ಹನುಮಂತ ಮಹಾವೀರ, ಶ್ರೀರಾಮನ ಭಕ್ತ. ಅವನು ಖಂಡಿತ ತನ್ನ ಕಾರ್ಯದಲ್ಲಿ ಯಶಸ್ವಿಯಾಗುತ್ತಾನೆ. ಅದರಲ್ಲಿ ಸಂದೇಹವೇ ಇಲ್ಲ ಮಹಾರಾಣಿ. ಸಖಿ, ಹನುಮಂತನು ಪಾತಾಳಕ್ಕೆ ಹೋದನೆಂಬುದನ್ನು ಕೇಳಿ ನನಗೆ ಸಮಾಧಾನವಾಗಿದೆ. ರಾಮ ಲಕ್ಷ್ಮಣರು ಪಾತಾಳದಿಂದ ಕ್ಷೇಮವಾಗಿ ಬರಲಿ. ನಿಜವಾದ ಧರ್ಮ ಯುದ್ಧ ನಡೆಯಲಿ. ಹನುಮಂತನು ತನ್ನ ಕಾರ್ಯದಲ್ಲಿ ಯಶಸ್ವಿಯಾಗಲಿ. ಕಾಗೆಚ್ಚಿಗೆ ಬಿರುಗಾಳಿ ಸೇರಿದಂತೆ ದುಷ್ಟರಿಗೆ ದುಷ್ಟರು ಕೈ ಜೋಡಿಸಿದರು. ಕಾಳ್ಗಿಚ್ಚಿಗೆ ಬಿರುಗಾಳಿ ಸೇರಿದಂತೆ ದುಷ್ಟರಿಗೆ ದುಷ್ಟರು ಕೈ ಜೋಡಿಸಿದರು. ಸರ್ವನಾಶವನ್ನು ಮಾಡೋ ಕಿಚ್ಚಿನಂತೆ ರೋಷಾವೇಶದಲ್ಲಿ ಒಂದಾಗುತ್ತಿಹನು. ಸರ್ವನಾಶವನ್ನು ಮಾಡೋ ಕಿಚ್ಚಿನಂತೆ ರೋಷಾವೇಶದಲ್ಲಿ ಒಂದಾಗುತ್ತಿಹನು. ಕಾಲ್ಗಿಚ್ಚಿಗೆ ಬಿರುಗಾಳಿ ಸೇರಿದಂತೆ ದುಷ್ಟರಿಗೆ ದುಷ್ಟರು ಕೈ ಜೋಡಿಸಿದರು. ಅಲ್ಲಿ ನೋಡು ಹನುಮಂತ, ಅದೇ ಐರಾವಣ ಭವನ. ನೋಡಲಿ, ಬಲಿಷ್ಠವಾದ ರಾಕ್ಷಸರು ಕಾವಲು ಕಾಯುತ್ತಿದ್ದಾರೆ.
ಹನುಮಂತ, ನನಗೆ ಒಂದು ಉಪಾಯ ಹೊಳೆಯುತ್ತಿದೆ. ಏನು ಉಪಾಯ? ರಾಮ ಲಕ್ಷ್ಮಣರು ಮಲಗಿರುವ ಸ್ಥಳವನ್ನು ನಾನು ನಿನಗೆ ತೋರಿಸುತ್ತೇನೆ. ರಾಕ್ಷಸರ ಕಣ್ಣು ತಪ್ಪಿಸಿ ಅಲ್ಲಿಗೆ ಹೋಗುವ ಅವಕಾಶವನ್ನು ಮಾಡಿಕೊಡುತ್ತೇನೆ. ನೀನು ಕೂಡಲೇ ಅವರನ್ನು ಎತ್ತಿಕೊಂಡು ಪಾತಾಳ ಲೋಕದಿಂದ ಹೋಗಿಬಿಡು. ಇದೇನು ದುರ್ದುಂಬೆ? ನಿದ್ರಿಸುತ್ತಿದ್ದ ರಾಮ ಲಕ್ಷ್ಮಣರನ್ನು ಕದ್ದು ತಂದ ಐರಾವಣನನ್ನು ಸುಮ್ಮನೆ ಬಿಡುತ್ತಾರೆಯೇ? ಹೌದು ಹನುಮಂತ, ವೃಥ ಏಕೆ ಯುದ್ಧದ ತೊಂದರೆ? ನೀನು ಬಂದಿರುವುದು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗಲು. ಅದನ್ನು ಮುಗಿಸಿಕೊಂಡು ಹೋಗು. ಹೋಗಬಹುದು, ಆದರೆ ನಾಳೆ ಬೆಳಗಾಗುತ್ತಿದ್ದಂತೆ ಆ ಐರಾವಣ ನಿನ್ನ ಮಗನನ್ನು ಬಲಿ ಕೊಡುತ್ತಾನಲ್ಲ. ನಾನು ಅದನ್ನು ತಡೆಯಬೇಕೆಂದರೆ ಆ ಐರಾವಣನ ಸಂಹಾರ ಆಗಲೇಬೇಕಲ್ಲವೇ ದುರ್ದುಂಬೆ? ಬೇಡ ಹನುಮಂತ, ನನಗಾಗಿ, ನನ್ನ ಮಗನಿಗಾಗಿ ನೀನು ತೊಂದರೆಯಲ್ಲಿ ಸಿಲುಕಿಕೊಳ್ಳುವುದು ಬೇಡ. ರಾಮ ಲಕ್ಷ್ಮಣರಾದರೂ ಉಳಿದುಕೊಳ್ಳಲಿ. ಇಲ್ಲ ದುರ್ದುಂಬೆ, ನಾನು ಮಾತಿಗೆ ತಪ್ಪುವವನಲ್ಲ. ನಿನಗೆ ಭರವಸೆ ನೀಡಿದಂತೆ ಆ ಐರಾವಣನನ್ನು ಕೊಂದು ನಿನ್ನ ಮಗನನ್ನು ಸಿಂಹಾಸನದ ಮೇಲೆ ಕೂರಿಸಿಯೇ ಹೋಗುತ್ತೇನೆ. ನಾನು ಆ ರಾಕ್ಷಸರೊಂದಿಗೆ, ಐರಾವಣನೊಂದಿಗೆ ಹೋರಾಡಲು ಸಿದ್ಧನಿದ್ದೇನೆ. ದಾನವರ ಉರಿ ಬೆಂಕಿ ತಡೆಯುವಂತೆ ಕಾಳ್ಗಿಚ್ಚನಾರಿಸೋ ಮಹಾಮಳೆಯಂತೆ. ದಾನವರ ಉರಿ ಬೆಂಕಿ ತಡೆಯುವಂತೆ ಕಾಳ್ಗಿಚ್ಚನಾರಿಸೋ ಮಹಾಮಳೆಯಂತೆ. ಸಾತ್ವಿಕ ಶಕ್ತಿಯು ಮೆರೆಯಬೇಕೀಗ. ನರವಾನರರು ಶೌರ್ಯ ತೋರುವರು ಈಗ. ಸಾತ್ವಿಕ ಶಕ್ತಿಯು ಮೆರೆಯಬೇಕೀಗ. ನರವಾನರರು ಶೌರ್ಯ ತೋರುವರು ಈಗ. ಕಾಳರಾತ್ರಿಯು ಕಳೆದು ಹೋಗುವಂತೆ ಆಗಸದಿ ಅರುಣೋದಯ ಆಗುತ್ತಿರುವಂತೆ. ಕಾಳರಾತ್ರಿಯು ಕಳೆದು ಹೋಗುವಂತೆ ಆಗಸದಿ ಅರುಣೋದಯ ಆಗುತ್ತಿರುವಂತೆ. ದುಷ್ಟರ ಆರ್ಭಟವು ಅಡಗಬೇಕೀಗ. ಧರ್ಮದ ದಿವ್ಯ ಜ್ಯೋತಿಯು ಬೆಳಗಬೇಕೀಗ. ದುಷ್ಟರ ಆರ್ಭಟವು ಅಡಗಬೇಕೀಗ. ಧರ್ಮದ ದಿವ್ಯ ಜ್ಯೋತಿ ಬೆಳಗಬೇಕೀಗ. ಧರ್ಮದ ದಿವ್ಯ ಜ್ಯೋತಿ